ನೋಡಿ ನಮ್ಮಮ್ಮ ಎಷ್ಟು ಹಳೇ ಕಾಲದ ವಿಡಿಯೋ ಕಾಯಿನ್ಗಳು ಇಟ್ಟಿದ್ದಾರೆ ಅಂತ ನೋಡಿ ಗೈಸ್, ನಿಮಗೆಲ್ಲ ತೋರಿಸ್ತೀನಿ ಯಾವುದೇದಂತ. ಅಮ್ಮನೇ ಹೇಳ್ತಾರೆ ನೋಡಿ, ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ್ಯಾವುದು ಕಾಯಿನ್ಗಳು ಅಂತ. ನೋಡಿ ಎಷ್ಟೊಂದು ಕಾಯಿನ್ಸ್ ಇದೆ ನೋಡಿ, ಹಳೇ ಕಾಲದ ಕಾಯಿನ್ಸು, ತುಂಬ ಮೆಮೊರಬಲ್ ಆಗಿರ್ತಕ್ಕಂಥ ಕಾಯಿನ್ಗಳು. ಬನ್ನಿ ಇವಾಗ ನೋಡೋಣ, ಹೇಳ್ತಾರಮ್ಮ. ಹೇಳಮ್ಮ. ಇದು ಬಹಳ ಹಳೆ ಕಾಲದ್ದು. ಎಷ್ಟು ಅಂತ ಹೇಳಿ ಗೊತ್ತಲ್ಲ, ಎಷ್ಟು ಅಂತ ಹೇಳಮ್ಮ ಇವಾಗ ಕಾಯಿನ್ ಬಗ್ಗೆ, ಯಾವ್ಯಾವ ಕಾಯಿನ್ ಅಂತ. ಇದು 10 ಪೈಸಾ. ಹಾಂ. ಇದು 15 ಪೈಸಾ. ಹಾಂ. ಇದು 1 ಪೈಸಾ. 1 ಪೈಸಾ. 1 ಪೈಸಾ ಇಲ್ಲ, ಏನಂತ ಗೊತ್ತಾಗ್ತಿಲ್ಲ. ಅದು ಹಳೇ ಕಾಲದ ಗೈಸ್, ಗೊತ್ತಾಗ್ತಾನೆ ಇಲ್ಲ ನೋಡಿ. ಕೊಡಮ್ಮ ಇಲ್ಲಿ ತೋರ್ಸೋಣ. ನೋಡಿ ಎಷ್ಟು ಹಳೇ ಕಾಲದಿರ್ಬೋದು ನೋಡಿ. ಇದು ಒಂದು 100 ಇಯರ್ಸ್ ಮೇಲೆ ಆಗಿದೆ ಈ ಕಾಯಿನ್ ನೋಡಿ. 100 ಇಯರ್ಸ್. ಅದು ಗೊತ್ತಾಗ್ತಾ ಇಲ್ಲ ಇದು ಯಾವ ಕಾಯಿನು ಅಂತ. ನೆಕ್ಸ್ಟ್ ಹೇಳಮ್ಮ, ಇದು ಏನಮ್ಮ, ಇದು ಬೊಟ್ಟ? ಬೊಟ್ಟು ಅವಾಗೆಲ್ಲ ಇದೇ ಥರನೇ ಇದ್ದಿದ್ದು ಹಳೆ. ಬಟ್ ಅಂದರೆ ಅದು ದುಡ್ಡೇನಾ? ನಾಣ್ಯ. ಹಾಂ ಹಾಂ. ನೋಡಿ ಎಷ್ಟು ಚೆನ್ನಾಗಿದೆ ಬೊಟ್ಟ ಅಂತಿದ್ದು. ಇದು ಹಿಂದಿನ ಕಾಲದ್ದು ನೋಡಿ, ಹಳೇ ಕಾಲದ ಬೊಟ್ಟ ಅಂತ ನೋಡಿ. ಇದು ನಾಣ್ಯನೇ, ಅವಾಗಿನ ನಾಣ್ಯ. ನಾಣ್ಯ ಅದೇ ಥರನೇ. ಹಾಂ 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 ಹಾಂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇದೆಲ್ಲ ಯಾವುದಮ್ಮ? ಇದು 1 ಪೈಸಾ. ನೋಡ್ರಿ ಎಷ್ಟು ಚೆನ್ನಾಗಿದೆ. 1 ಪೈಸಾ ತೋರ್ಸಮ್ಮ. ಹಾಂ, 1 ಪೈಸಾ. ಹಾಂ, ಇದು 1 ಪೈಸಾನೇ, ತಾಮ್ರ ನಾಣ್ಯ ಇದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ 1 ಪೈಸಾ. ಇದಿಷ್ಟು 1 ಪೈಸಾ, ಇದು 1 ಪೈಸಾ ಅಲ್ವೇನಮ್ಮ? ನೋಡಿ 1 ಪೈಸಾ ಕಾಣಿಸುತ್ತೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿ 1 ಪೈಸಾ ಅಂತ ಇದೆ. 3 1 ಪೈಸಾ. ನೆಕ್ಸ್ಟು ಹಾಂ, ಇದ್ಯಾವುದಮ್ಮ? ಇದು ತಾಮ್ರದ ನಾಣ್ಯ. ಕೊಡಮ್ಮ ಇಲ್ಲಿ ನೋಡೋಣ. ನೋಡಿ ಗೈಸ್, ಇದು ಕೂಡ ಗೊತ್ತಾಗ್ತಿಲ್ಲ. ಇದು ಅಷ್ಟೇ ಹಳೇ ಕಾಲದ 20 ಪೈಸಾ ಕಣಮ್ಮ. ಹೌದಾ? ಕಾಣಿಸ್ತಾ ಇತ್ತು ಅದರಲ್ಲಿ. ನೋಡಿ ಇಲ್ಲಿ 20 ಪೈಸಾ ಅಂತ ಕಾಣಿಸ್ತಿದೆ ನೋಡಿ. ಇದು 20 ಪೈಸಾ ಕಾಯಿನು ನೋಡಿ. ಇದು 20 ಪೈಸಾ. ಹಾಂ, ನೋಡಿ ಗೈಸ್ ಎಷ್ಟು ಹಳೇ ಕಾಲದ ತೋರಿಸ್ತಾ ಇದ್ದೀನಿ, ಎಲ್ಲ ಮೆಮೊರಬಲ್. ನೀವು ಕೂಡ ನೋಡಿರಲ್ಲ. 20 ಪೈಸಾ ನೋಡಿ ಗೈಸ್. ಇದು 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 ಇದಿಷ್ಟು 20 ಪೈಸಾ. ಓಕೆನಾ? ನೋಡಿ 20 ಪೈಸಾ ಕಾಯಿನ್ ಇಲ್ಲಿದೆ ನೋಡಿ. ಓಕೆನಾ? ಇದಿಷ್ಟು 20 ಪೈಸಾ. ಇದೆಲ್ಲ 1 ಪೈಸಾ. ಇದು 10 ಪೈಸಾ, 15 ಪೈಸಾ. ನೆಕ್ಸ್ಟ್ ಯಾವುದಮ್ಮ? ನೆಕ್ಸ್ಟು 25 ಪೈಸಾ. ಹಾಂ, ನೋಡಿ ಗೈಸ್ 25 ಪೈಸಾ, 25 ಪೈಸಾ, 25 ಪೈಸಾ. ಓಕೆನಾ? ನೆಕ್ಸ್ಟ್ ಅಮ್ಮ? ನೆಕ್ಸ್ಟು 50 ಪೈಸಾ. ನೋಡಿ 50 ಪೈಸಾ ಕಾಯಿನ್ಗಳು. 50 ಪೈಸಾ, 50 ಪೈಸಾ ನೋಡಿ. ಇದು 50 ಪೈಸಾ, 50 ಪೈಸಾ, 50 ಪೈಸಾ, 50 ಪೈಸಾ ಕಾಯಿನು. ನೆಕ್ಸ್ಟ್ ಅಮ್ಮ? ಇವೆಲ್ಲ ಗೊತ್ತಲ್ಲ ಮಾಮೂಲಿ. ಈಗ ನೋಡಿ ಇದೆಲ್ಲ 1 ರೂಪಾಯಿ ಇವಾಗಿಂದು. ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಟವ್ರು ನೋಡಿ. ಇದು 1 ರೂಪಾಯಿ, ಇದು 2 ರೂಪಾಯಿ ಕಾಯಿನು. ಮತ್ತು ಇದು 5 ರೂಪಾಯಿ, ಇದು 10 ರೂಪಾಯಿ ಇವಾಗಿಂದು. ಗೊತ್ತಾಗ್ತಿಲ್ಲ, ತೋರಿಸು. ಬಟ್ ಕೊಡು. ಲಕ್ಷ್ಮಿ ಅದು. ಹಾಂ, ಇದು ಅಷ್ಟೇ. ಇದು ತುಂಬ ಹಳೇದು ನೋಡಿ. ಹೋಮ್ ಅಂತ ಬರೆದಿದ್ದಾರೆ. ಹಾಂ, ಪಂಚಲೋಹ ಅಂತೆ ನೋಡಿ. ಪಂಚಲೋಹದ್ದಿದು ಲಕ್ಷ್ಮಿ ಮತ್ತು ಗಣಪತಿ ಇದೆ. ತುಂಬ ಹಳೆ ಕಾಲದ ಕಾಯಿನು. ಏನಂತ ಗೊತ್ತಾಗ್ತಿಲ್ಲ ನಮಗೂ ಕೂಡ. ಅಮ್ಮ ನೋಡಿ ಎಷ್ಟು ಮೆಮೊರಬಲ್ ಆಗಿರ್ತಕ್ಕಂಥ ಕಾಯಿನ್ಗಳು ಇಟ್ಟಾರೆ ನೋಡಿ ಗೈಸ್. ನನಗೂ ಆಶ್ಚರ್ಯ ಆಗೋಯ್ತು. ಇದೆಲ್ಲ ಇಷ್ಟೊಂದು ಚೆನ್ನಾಗಿ ಇಟ್ಕೊಂಡವ್ರಲ್ಲ, ಇಷ್ಟೊಂದು ನೀಟಾಗಿ ಮಡಗಿದಾರಲ್ಲ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ನನಗೂ ಕೂಡ ಶಾಕ್ ಆಯಿತು. ಈ ಕಾಯಿನ್ಗಳೆಲ್ಲ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ನೋಡಿ ಈ ಬಟ್ಗಳಾಗಿರ್ಬೋದು, ಈ 1 ರೂಪಾಯಿ ಕಾಯಿನ್ ಆಗಿರ್ಬೋದು, ಇದು ಯಾವುದೂ ನೋಡಿರಲಿಲ್ಲ. ನೋಡಿ ತುಂಬ ಖುಷಿ ಆಯಿತು. ಎಲ್ಲ ಚೆನ್ನಾಗಿಟ್ಟಿದ್ಯಾ ಕಣಮ್ಮ. ಯಾವುದು ಮೆಮೊರು ನಮಗೆ ಗೊತ್ತೇ ಇಲ್ಲ. ಇವೆಲ್ಲ ಕಾಯಿನ್ಗಳು ನಿಜವಾಗ್ಲೂ ಅಷ್ಟು ನೀಟಾಗಿದ್ದಾವೆ ನೋಡಿ. 1 ಪೈಸಾಯಿಂದ ಹಿಡಿದು 10 ರೂಪಾಯಿವರೆಗೂ ಇಟ್ಟವ್ರು ನೋಡಿ ಇಲ್ಲಿ. ಅಲ್ಲಿ 1 ಪೈಸಾ ಸ್ಟಾರ್ಟಿಂಗಿಂದ ನೋಡಿ ಎಲ್ಲ 1 ಪೈಸಾ, 20, 25, 50, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಆ್ಯಂಡ್ 10 ರೂಪಾಯಿ. ಇಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಗ್ರೇಟ್. ಯಾರು ಈ ಥರ ಇಟ್ಕೊಳ್ಳೋಕೆ ಚಾನ್ಸೇ ಇಲ್ಲ ಗೈಸ್. ನೋಡಿ ತುಂಬ ಖುಷಿ ಆಯಿತು. ನೀವು ಎಲ್ಲ ನೋಡಿ ಗೈಸ್. ನೆಕ್ಸ್ಟು ಅಮ್ಮ ಇದೇನಿದು? ಸ್ಟಾಂಪು. ಹಾಂ, ಸ್ಟಾಂಪ್. ಅದು ಅವಾಗಿನ ಸ್ಟಾಂಪ್ ಇವಾಗಿಲ್ಲ ನೋಡಿ. ಅವಾಗಿನ ಸ್ಟಾಂಪ್ ಪೇಪರ್ ಕೂಡ ಮಡಗಿದ್ದಾರೆ ನೋಡಿ ನಮ್ಮಮ್ಮ. ಎಲ್ಲ ನಿಜ ಎಷ್ಟು ಖುಷಿ ಅನಿಸುತ್ತೆ ಗೈಸ್ ನೋಡೋದಕ್ಕೆ. ನೋಡಿ ಆವಾಗಿನ ಸ್ಟಂಪ್ಗಳಿದೆಲ್ಲ ಓಲ್ಡು,
ತುಂಬ ಒಂದು 60-70 ವರ್ಷದ ಅಲೆ ನಮ್ಮ 60-70 ವರ್ಷದ ಸ್ಟ್ಯಾಂಪು ನೋಡಿ. ನಿಜ ಇದೆಲ್ಲ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿದ್ದಾವೆಲ್ಲ. ಕಾಯಿನ್ಗಳಾಗಿರ್ಬೋದು, ಸ್ಟ್ಯಾಂಪ್ ಆಗಿರ್ಬೋದು, ಎಷ್ಟು ಹಳೇದು ಹಿಂದಿನ ಕಾಲದ್ದೆಲ್ಲ ನಮ್ಮಮ್ಮ ಕೂಡಿಟ್ಟವ್ರು ನೋಡಿ. ಎಷ್ಟು ಚೆನ್ನಾಗಿ ಸೇಫಾಗಿ ಇಟ್ಟಿದ್ದಾರೆ ಒಂದು ಕಡೆ. ಇದೆಲ್ಲ ನಾವು ನೋಡೋಕೆ ಸಿಕ್ತಿತ್ತ ಗೈಸ್ ಇವಾಗ ನೋಡಿ. ಇಷ್ಟು ಚೆನ್ನಾಗಿ ಇಟ್ಟಿರೋದಕ್ಕೆ ಇವತ್ತು ಆರಾಮಾಗಿ ನೋಡ್ತಾ ಇದ್ದೀವಿ. ಸಿಗೋದೇ ಇಲ್ಲ ಇವೆಲ್ಲ, ನಿಜವಾಗ್ಲೂ ಓಲ್ಡ್ ಮೆಮೊರಬಲ್ ಆಗಿರ್ತಕ್ಕಂಥದ್ದು ಇದೆಲ್ಲ ನೋಡಿ. ಇಷ್ಟು ಕಾಯಿನ್ಸ್ಗಳಿದೆ, ನೀವು ನೋಡಿ ಗಾಯ್ಸ್, ಖುಷಿ ಪಡಿ ಅಷ್ಟೇ. ನೋಡಿ ನೋಡ್ತಾರೆ.